ಜೀವನ ಅನ್ನೋದು ಸುಂದರ ಅನ್ನೋದಕ್ಕಿಂತ ಅದೊಂದು ದೊಡ್ಡ ಹೋರಾಟ ಅನ್ನೋದು ಹೆಚ್ಚು ಸತ್ಯ. ಯಾಕಂದ್ರೆ ಇಲ್ಲಿ ಯಾರಿಗೂ ಎಲ್ಲವೂ ಸುಲಭವಾಗಿ ಸಿಗಲ್ಲ. ನಗು ಹಿಂದೆ ನೋವಿರುತ್ತೆ, ಯಶಸ್ಸಿನ ಹಿಂದೆ ತ್ಯಾಗ ಇರುತ್ತೆ, ಮತ್ತು ಪ್ರತಿಯೊಂದು ಗೆಲುವಿನ ಹಿಂದೆ ಕಾಣದಷ್ಟು ಕಣ್ಣೀರಿರುತ್ತೆ. ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಹಂತದಲ್ಲಿ ನೋವು, ನಿರಾಸೆ, ಭಯ ಅಥವಾ ನನ್ನಿಂದಾಗುತ್ತಾ ಅನ್ನೋ ಪ್ರಶ್ನೆ ಬಂದಿರಬೇಕು. ಆ ಪ್ರಶ್ನೆ ಬಂದಿದ್ದೇ ನಿಮ್ಮ ತಪ್ಪಲ್ಲ. ಆ ಪ್ರಶ್ನೆಗೆ ಹೆದರೋದು ಮಾತ್ರ ತಪ್ಪು. ಜೀವನದಲ್ಲಿ ಸೋಲು ಬರೋದಿಲ್ಲ ಅಂದ್ರೆ ಗೆಲುವಿನ ಮೌಲ್ಯವೇ ಇರಲ್ಲ. ಇಂದು ನೀವು ಸಂಕಷ್ಟದಲ್ಲಿದ್ದೀರಾ? ಸಾಲದ ಒತ್ತಡ ಇರಬಹುದು, ಕುಟುಂಬದ ಸಮಸ್ಯೆ ಇರಬಹುದು, ಕೆಲಸ ಇಲ್ಲದಿರುವ ನೋವಿರಬಹುದು, ಅಥವಾ ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋ ಭಾವನೆ ಇರಬಹುದು. ಒಂದು ಮಾತು ಸ್ಪಷ್ಟವಾಗಿ ಹೇಳ್ತೀನಿ, ನೀವು ಒಬ್ರೇ ಅಲ್ಲ. ಈ ಜಗತ್ತಿನಲ್ಲಿ ಯಶಸ್ವಿಯಾದ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಒಂದು ಹಂತ ಇರುತ್ತೆ. ಅಲ್ಲಿ ಅವರು ಒಬ್ರೇ ನಿಂತಿರ್ತಾರೆ. ಅಂದು ಯಾರೂ ಕೈ ಹಿಡಿದಿರಲ್ಲ, ಯಾರೂ ಪ್ರೋತ್ಸಾಹ ಕೊಡಿರಲ್ಲ, ಯಾರೂ ನಂಬಿರಲ್ಲ. ಆದ್ರೆ ಅವರು ತಮ್ಮ ಮೇಲೆ ನಂಬಿಕೆ ಕಳೆದುಕೊಳ್ಳಿಲ್ಲ. ಇದೇ ವ್ಯತ್ಯಾಸ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರಿರಬಹುದು, ನಿಮ್ಮ ಕನಸುಗಳಿಗೆ ನಗಿದವರಿರಬಹುದು, ನಿನ್ನಿಂದ ಏನೂ ಆಗಲ್ಲ ಅಂತ ಹೇಳಿದವರಿರಬಹುದು. ಆ ಮಾತುಗಳು ಸತ್ಯ ಅಲ್ಲ. ಅವು ಅವರ ಮಿತಿ, ನಿಮ್ಮಲ್ಲ. ಸಿಂಹವನ್ನು ಕೋಣೆಯೊಳಗೆ ಹಾಕಿದ್ರೂ ಅದು ಸಿಂಹವೇ. ಅದಕ್ಕೆ ಗರ್ಜನೆ ಮರೆತು ಹೋಗಲ್ಲ. ಹಾಗೆ ನೀವು ಕೂಡ. ಪರಿಸ್ಥಿತಿ ನಿಮ್ಮ ಶಕ್ತಿಯನ್ನು ತಾತ್ಕಾಲಿಕವಾಗಿ ಅಡಗಿಸಬಹುದು, ಆದ್ರೆ ನಾಶ ಮಾಡಲಾರದು. ಇವತ್ತು ನೀವು ಸೋತಿದ್ದೀರಾ ಅಂದ್ರೆ ಅದರರ್ಥ ನೀವು ಸೋಲುವವ ಅಲ್ಲ. ಸೋಲೋದು ಒಂದು ಘಟನೆ, ಸೋಲುವವ ಅನ್ನೋದು ಒಂದು ನಿರ್ಧಾರ. ನೀವು ಯಾವ ನಿರ್ಧಾರ ತೆಗೆದುಕೊಳ್ತೀರಾ? ನೋವು ಬಂದಾಗ ಬಹುತೇಕ ಜನ ಏನ್ಮಾಡ್ತಾರೆ ಗೊತ್ತಾ? ಅವರು ತಮ್ಮ ಕನಸುಗಳನ್ನು ಮೌನಗೊಳಿಸ್ತಾರೆ. ನನಗಿದು ಬೇಡ, ಇದು ನನ್ನಿಂದಾಗಲ್ಲ, ನನ್ನ ಜೀವನ ಹೀಗೆ. ಇದೇ ದೊಡ್ಡ ಸೋಲು. ಕನಸು ಕಾಣೋದನ್ನು ನಿಲ್ಲಿಸಿದ ದಿನವೇ ಜೀವನ ನಿಧಾನವಾಗಿ ಸಾಯ್ತಾ ಹೋಗ್ತದೆ. ನಿಮ್ಮ ಕನಸು ಚಿಕ್ಕದಿರಬಹುದು, ದೊಡ್ಡದಿರಬಹುದು, ಆದ್ರೆ ಅದು ನಿಮ್ಮದು. ಅದಕ್ಕೆ ಮೌಲ್ಯ ಇದೆ. ಇವತ್ತು ನೀವು ನಿಧಾನವಾಗಿ ನಡೆಯುತ್ತಿದ್ದೀರಾ? ಪರವಾಗಿಲ್ಲ. ಎಲ್ಲಾ ರೈಲುಗಳು ಒಂದೇ ಸಮಯಕ್ಕೆ ಗಮ್ಯ ತಲುಪಲ್ಲ. ಆದ್ರೆ ಟ್ರ್ಯಾಕ್ ಬಿಟ್ಟು ನಿಲ್ಲಬಾರದು. ಒಂದು ದಿನ ನೀವು ಹಿಂದೆ ತಿರುಗಿ ನೋಡ್ತೀರಾ. ಈ ದಿನಗಳನ್ನು ನೋಡಿ ಹೇಳ್ತೀರಾ, ಈ ಕಷ್ಟಗಳೇ ನನ್ನನ್ನು ಗಟ್ಟಿಗೊಳಿಸಿದವು ಅಂತ. ನೀವು ಇವತ್ತು ತಾಳ್ಮೆ ಕಳೆದುಕೊಳ್ಳಬೇಡಿ. ಯಾಕಂದ್ರೆ ನೀವು ಬಿಟ್ಟುಕೊಟ್ರೆ ನಿಮ್ಮ ಜೀವನದ ಅತ್ಯುತ್ತಮ ಅಧ್ಯಾಯ ಬರದೇ ಉಳಿದು ಹೋಗುತ್ತೆ. ಜಗತ್ತು ನಿಮ್ಮನ್ನು ಪರೀಕ್ಷಿಸುತ್ತೆ, ನೀನು ನಿಜವಾಗಲೂ ಇದಕ್ಕೆ ಅರ್ಹನಾ ಅಂತ. ಆ ಪರೀಕ್ಷೆಯಲ್ಲಿ ಪೇಪರ್ ಕಷ್ಟ ಇರಬಹುದು, ಆದರೆ ಉತ್ತರ ನಿಮ್ಮೊಳಗೆ ಇದೆ. ಶ್ರಮ, ಸಹನೆ, ಸ್ಥೈರ್ಯ, ಇವುಗಳೇ ನಿಮ್ಮ ಆಯುಧ. ಯಾರೂ ನಿಮ್ಮನ್ನು ರಕ್ಷಿಸಲು ಬರಲ್ಲ, ಇದು ಕಠಿಣ ಸತ್ಯ. ಆದ್ರೆ ನೀನೇ ನಿನ್ನನ್ನು ರಕ್ಷಿಸಿಕೊಂಡ್ರೆ ನಿನ್ನನ್ನು ಯಾರೂ ನಿಲ್ಲಿಸಲಾರರು. ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಉತ್ತಮವಾಗೋದು ಸಾಕು. ಇವತ್ತಿಗಿಂತ ನಾಳೆ ಒಂದು ಹೆಜ್ಜೆ ಮುಂದೆ, ಅಷ್ಟೇ. ಜೀವನ ಮ್ಯಾರಥಾನ್, ಸ್ಪ್ರಿಂಟ್ ಅಲ್ಲ. ನೀವು ಬೇಗ ಗೆದ್ದಿಲ್ಲದಿದ್ರೂ ಪರವಾಗಿಲ್ಲ, ನಿಲ್ಲದೇ ಓಡ್ತಾ ಇರಬೇಕು. ಒಂದು ದಿನ ನಿಮ್ಮ ಹೆಸರು ಕೂಗೋದು ಅದೇ ಜಗತ್ತು. ಇಂದು ನಿಮ್ಮನ್ನು ನಿರ್ಲಕ್ಷಿಸಿದವರು ನಾಳೆ ನಿಮ್ಮ ಉದಾಹರಣೆ ಕೊಡ್ತಾರೆ. ಆ ದಿನಕ್ಕಾಗಿ ಇವತ್ತು ಶ್ರಮಿಸಬೇಕು. ಒಂದು ಮಾತು ನೆನಪಿಟ್ಕೊಳ್ಳಿ, ನಿಮ್ಮ ಪರಿಸ್ಥಿತಿ ತಾತ್ಕಾಲಿಕ, ನಿಮ್ಮ ಶಕ್ತಿ ಶಾಶ್ವತ. ನಿಮ್ಮ ಕಥೆ ಇನ್ನೂ ಮುಗಿದಿಲ್ಲ. ಇದು ಮಧ್ಯದ ಅಧ್ಯಾಯ ಮಾತ್ರ. ಅಂತಿಮ ಅಧ್ಯಾಯದಲ್ಲಿ ನೀವು ಗೆದ್ದಿರುತ್ತೀರಾ. ಹಾಗಾಗಿ ಇಂದು ಮತ್ತೆ ನಿಂತುಕೊಳ್ಳಿ, ಕಣ್ಣು ಒರೆಸಿಕೊಳ್ಳಿ, ಒಂದು ದೀರ್ಘ ಉಸಿರು ತೆಗೆದುಕೊಳ್ಳಿ, ಮತ್ತೆ ಆರಂಭಿಸಿ. ಯಾಕಂದ್ರೆ ನೀವು ಸಾಮಾನ್ಯ ಅಲ್ಲ, ನೀವು ಶಕ್ತಿಶಾಲಿ, ನೀವು ಗೆಲ್ಲುವವ.